ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಮೇ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೇ ತಿಂಗಳಲ್ಲಿ ಹಲವಾರು ಗ್ರಹಗಳ ಪರಿವರ್ತನೆ ಅನ್ನುವಂಥದ್ದು ಉಂಟಾಗುತ್ತೆ. ಅದರಲ್ಲಿ ಪ್ರಧಾನವಾಗಿ ಗುರು ರಾಹು ಕೇತುಗಳ ಪರಿವರ್ತನೆ ಬಹಳ ವಿಶೇಷ. ಏಕೆಂದರೆ ಗುರು ವರ್ಷಕ್ಕೆ ಒಂದು ರಾಶಿಯನ್ನು ಬದಲಾಯಿಸಿದರೆ ರಾಹುಕೇತುಗಳು 1.5 ವರ್ಷಕ್ಕೆ ಒಂದು ರಾಶಿಯನ್ನು ಬದಲಾಯಿಸ್ತಾರೆ. ಅಂದರೆ ತುಂಬ ದೀರ್ಘಕಾಲ ಒಂದು ರಾಶಿಯಲ್ಲಿ ಇರ್ತಾರೆ. ಅದರ ಫಲ ಏನಪ್ಪ ಅಂದರೆ, ಅವರು ಒಳ್ಳೆಯ ಸ್ಥಾನದಲ್ಲಿ ಕೂತರೆ ದೀರ್ಘಕಾಲ ಶುಭ ಫಲಗಳನ್ನು ಕಾಣ್ತೀರಾ. ಅವರು ವಿಷಮ ಸ್ಥಾನಗಳಲ್ಲಿ ಕೂತ್ಕೊಂಡ್ರೆ, ಅಂದರೆ ಕೆಟ್ಟ ಸ್ಥಾನಗಳಲ್ಲಿ ಕೂತ್ಕೊಂಡಾಗಲೂ ಕೂಡ ದೀರ್ಘಕಾಲ ಅದರ ಪ್ರಭಾವಗಳನ್ನು ನೋಡಬೇಕಾಗತ್ತೆ. ಹಾಗಾಗಿ ಈ 3 ಗ್ರಹಗಳ ಪರಿವರ್ತನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮೇ 6ನೇ ತಾರೀಕು ಬುಧ ಮೇಷರಾಶಿಗೆ ಬರ್ತಾನೆ. ಸೂರ್ಯ ಅಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಡೀತಾ ಇರುತ್ತೆ. ನಿಪುಣ ಯೋಗ ಅಂತ ಕೂಡ ಹೇಳ್ತೇವೆ. ವಿಷ್ಣು ಸಂಭೂತವಾದಂತಹ ಯೋಗ ಇದು ಅತ್ಯಂತ ಪ್ರಮುಖವಾಗಿ ಅವಶ್ಯಕವಾಗಿರುತ್ತೆ. ಏಕೆಂದರೆ ಮನುಷ್ಯನಲ್ಲಿ ಆತ್ಮಜ್ಞಾನ, ವಿಷ್ಣು ಸ್ವರೂಪವಾದಂತಹ ಒಂದು ಸೂಕ್ಷ್ಮತೆಯ ಯೋಗಗಳು ನಡೆಯುವಾಗ 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಆ ಟೈಮಲ್ಲಿ. ಸೊ ಹಾಗಾಗಿ ಆತ್ಮಕಾರಕನಾದಂತಹ ಸೂರ್ಯ, ಜ್ಞಾನಕಾರಕನಾದಂತಹ ಬುಧ ಸೇರಿದರೆ ಆತ್ಮಜ್ಞಾನ ಅಂತ ಹೇಳ್ತೇವೆ, ಅದು ತುಂಬ ಸೂಕ್ಷ್ಮತೆಯಲ್ಲಿರುತ್ತೆ ಅಂತ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಮೇ 6ರಿಂದ ಮೇ 14 ತನಕ ಬುಧಾದಿತ್ಯ ಯೋಗ ಇರುತ್ತೆ. ಅದರಲ್ಲಿ ಸೂರ್ಯ ಉಚ್ಚ ಕ್ಷೇತ್ರದಲ್ಲಿರ್ತಾನೆ ಅನ್ನೋದು ಕೂಡ ಒಂದು ಶುಭ ಫಲ. ಅದೇ ರೀತಿಯಾಗಿ ಮೇ 14ನೇ ತಾರೀಕು ಸೂರ್ಯ ವೃಷಭ ರಾಶಿಗೆ ಬರ್ತಾನೆ. ಮೇ 14ನೇ ತಾರೀಕು ಗುರುಬ್ರಹ್ಮನೂ ಕೂಡ ಮಿಥುನ ರಾಶಿಗೆ ಪ್ರವೇಶವನ್ನು ಬೆಳೆಸ್ತಾನೆ. ವೃಷಭದಿಂದ ಮಿಥುನಕ್ಕೆ ಗುರು ಸಂಚಾರ ಆಗುತ್ತೆ ಮೇ 14ನೇ ತಾರೀಕು. ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 23ನೇ ತಾರೀಕು ಬುಧ ಮತ್ತೊಮ್ಮೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾನೆ. ಸೊ ಈ ಎಲ್ಲ ಪರಿವರ್ತನೆ ಆಗುವಂತಹ ಗ್ರಹಗಳಿಂದ ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಬುಧ ಅಷ್ಟಮಕ್ಕೆ ಬರ್ತಾನೆ ಮೇ 6ನೇ ತಾರೀಕಿನ ನಂತರದಲ್ಲಿ. ಅದರಲ್ಲಿ ಕುಜನು ಕೂಡ ನೀಚ ಕ್ಷೇತ್ರದಲ್ಲಿರ್ತಾನೆ. ಸೊ ಈ 2 ಗ್ರಹಗಳು ಸ್ವಲ್ಪ ನೆಗೆಟಿವ್ಗೆ ಬರೋದರಿಂದ ಆರೋಗ್ಯದ ಬಗ್ಗೆ, ಅಂದರೆ ಜೀರ್ಣಕ್ರಿಯೆ, ಡೈಜೆಷನ್, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿಗಳು ಇಂಥದ್ದಕ್ಕೆ ಅವಕಾಶಗಳಿರುತ್ತೆ. ಗುರುಬಲ ಅನ್ನುವಂಥದ್ದು ಮೇ 14ರ ನಂತರ ಮುಗಿಯುವಂಥದ್ದಿರುತ್ತೆ. ಆ ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಆದರೂ ಕೂಡ ದಶಮ ಕೇಂದ್ರದಲ್ಲಿ ಸಂಚಾರ ಮಾಡುವ ಗುರುದೃಷ್ಟಿ 4th ಭಾವದ ಮೇಲೆ ಬೀಳುತ್ತೆ. ಸೊ ಎಲ್ಲ ಕೇಂದ್ರ ಸ್ಥಾನಗಳ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಕೂಡ ಸ್ವಲ್ಪ ಶುಭ ಅಂತಲೇ ಹೇಳ್ಬೋದು. ಗುರು ಪರಿವರ್ತನೆ ಕನ್ಯಾ ರಾಶಿಯವರಿಗೆ ಅಂತಹ ಏನು ಚೇಂಜಸ್ಸನ್ನು ಕೊಡೋದಿಲ್ಲ ಅಥವಾ ನೆಗೆಟಿವ್ಗಳು ಆಗೋದಿಲ್ಲ ಅಂತ ಕೂಡ ಹೇಳ್ಬೋದು. ಬಟ್ ಈ ಒಂದು ಮಾಸದಲ್ಲಿ ಮೇ 6ರಿಂದ 23ರ ತನಕ ಲಗ್ನ ರಾಶಿಯ ಅಧಿಪತಿಯಾಗಿ ಬುಧ ಅಷ್ಟಮದಲ್ಲಿರ್ತಾನೆ. ಕುಜನು ಕೂಡ ನೀಚ ಕ್ಷೇತ್ರದಲ್ಲಿರ್ತಾನೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಒಳಿತು. ಅದರಲ್ಲೂ ವಾಹನದ ಚಾಲನೆಯ ವಿಚಾರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳು ಕನ್ಯಾ ರಾಶಿಯವರಿಗೆ ಅವಶ್ಯಕವಾಗಿರುತ್ತೆ. ದ್ವಿತೀಯ ಕುಟುಂಬ ವಾಕ್ಸ್ಥಾನ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ ಕಳೆದ 4-5 ತಿಂಗಳಿಂದ. ಕನ್ಯಾ ರಾಶಿಯವರಿಗೆ ಇದು ಒಂದು ರೀತಿಯ ದೊಡ್ಡ ಪ್ರಮಾಣದ ಬೋನಸ್ ಅಂತ ಹೇಳ್ಬೋದು. ಯಾಕೆಂದರೆ ಕೇವಲ 20-25 ದಿವಸ ಅಥವಾ 30 ದಿನಗಳು ಶುಕ್ರ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾನೆ. ಆದರೆ ಈಗ 4-5 ತಿಂಗಳಿಂದ ಶುಕ್ರ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು ಕನ್ಯಾ ರಾಶಿಯವರಿಗೆ ಬಹಳಷ್ಟು ಧನಾಗಮನಗಳಿಗೆ ಶುಭ ಆಗುತ್ತೆ. ಅತಿಶಯ ಧನ ಲಾಭಗಳನ್ನು ಕಾಣ್ತೀರಾ ಅಂತ ಹೇಳ್ಬೋದು. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇವೆಲ್ಲದೂ ಕಾಣೋದಕ್ಕೆ ಸಾಧ್ಯ. ಗುರುಬಲ ಕೂಡ ಇದಕ್ಕೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಸೊ ಕೌಟುಂಬಿಕ ನೆಮ್ಮದಿ, ಹಣಕಾಸಿನ ಅಭಿವೃದ್ಧಿ ಕನ್ಯಾ ರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. ಮೇ ತಿಂಗಳು ಅದ್ಭುತ ಸಮಯ ಅಂತ ಹೇಳ್ಬೋದು.
ಮೂರನೇ ಮನೆ ಒಡ ಹುಟ್ಟು ಸೋದರ ಪರಾಕ್ರಮ ಸ್ಥಾನ, ಆ ಸ್ಥಾನಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿರೋದರಿಂದ ಅಣ್ಣ ತಮ್ಮಂದರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಅವಕಾಶಗಳು ಇರುತ್ತೆ. ಅದರಲ್ಲೂ ಏನಾದರೂ ಸಣ್ಣ ಪುಟ್ಟ ಗಾಯಗಳು ಉಂಟಾಗುವಂಥದ್ದು, ಜೀರ್ಣಕ್ರಿಯೆ, ಡೈಜೆಷನ್ ಇಂತಹ ಸಮಸ್ಯೆಗಳು ಬರೋದಕ್ಕೆ ಕುಜ ನೀಚನಾಗಿರುವಂಥದ್ದು ಸ್ವಲ್ಪ ಕಾರಣ ಆಗುತ್ತೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು. ಏಕೆಂದರೆ ಕುಜ ಈ ಸ್ಥಾನಗಳಲ್ಲಿ ತುಂಬ ಲಾಂಗ್ ಟರ್ಮಿಂದ ಸಂಚಾರ ಮಾಡ್ತಾ ಇದ್ದಾನೆ, ದೀರ್ಘಕಾಲದಿಂದ. 1.5 ತಿಂಗಳು ಒಂದು ರಾಶಿಯಲ್ಲಿ ಇರಬೇಕಾದಂತಹ ಕುಜ ಕಳೆದ 4-5 ತಿಂಗಳಿಂದ ಮಿಥುನ ಮತ್ತು ಕರ್ಕಾಟಕ ರಾಶಿಯಲ್ಲೇ ರಿಟ್ರೋಗೇಷನಲ್ಲಿ ಹಿಂದೆ ಮುಂದೆ ಸಂಚಾರ ಮಾಡ್ತಾ ಇದ್ದಾನೆ. ಇದರ ಪ್ರಭಾವಗಳು ಸ್ವಲ್ಪ ಕನ್ಯಾ ರಾಶಿಯವರ ಮೇಲೆ ಹೆಚ್ಚಾಗಿ ಇರುತ್ತೆ. ವಾಕ್ದೋಷಗಳು ಅಂತ ಹೇಳ್ತೇವೆ, ವಾಕ್ಯಗಳು ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ. ಆ ಸ್ಥಾನಾಧಿಪತಿ ಶುಕ್ರ ಚೆನ್ನಾಗಿದ್ದರೂ ಕೂಡ ಎಲ್ಲೆಲ್ಲಿ ವಾಗ್ವಾದಗಳಿಗೆ ಹೋಗ್ತಾರೆ ಅಲ್ಲೆಲ್ಲ ಸ್ವಲ್ಪ ನಿಷ್ಠುರಗಳು ಜಾಸ್ತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದು ಅತ್ಯಂತ ಅವಶ್ಯಕ. ಜೂನ್ 6ರ ತನಕ ಕುಜ ನೀಚ ಕ್ಷೇತ್ರದಲ್ಲಿದ್ದು ವಾಕ್ಸ್ಥಾನವನ್ನು ನೋಡ್ತಾನೆ. ಸೊ ಮನಸ್ಸು ಅನ್ನುವಂಥದ್ದು ಒಳ್ಳೆಯದಿದ್ದರೂ ಕೂಡ ಹೇಳುವ ರೀತಿಗಳಲ್ಲಿ ವ್ಯತ್ಯಾಸ ಆಗುತ್ತೆ, ವಾಗ್ವಾದಗಳು ಉಂಟಾಗುತ್ತೆ, ಸ್ವಲ್ಪ ನಿಷ್ಠುರಗಳಾಗುತ್ತೆ. ಅದಕ್ಕೆ ಲಕ್ಷ್ಮೀ ನರಸಿಂಹನ ಕರಾವಲಂಬ ಸ್ತೋತ್ರ ಓದುವಂಥದ್ದು ಶುಭ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಒಳಿತಾಗುತ್ತೆ. ಜೂನ್ 6ರ ತನಕ ಇದರ ಅವಶ್ಯಕತೆಗಳು ಸ್ವಲ್ಪ ಕನ್ಯಾ ರಾಶಿಯವರಿಗೆ ಇರುತ್ತೆ. ಮತ್ತು ಯಾವುದೇ ಹಣಕಾಸಿನ ವಿಚಾರಗಳಲ್ಲಿ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಅಥವಾ ನಿಮಗೆ ಬರಬೇಕಾದಂತಹ ಹಣದ ವಿಚಾರಗಳಿದ್ದರೆ ಯಾವುದೇ ವಿಳಂಬ ಆಗೋದಿಲ್ಲ. ತತ್ಕಾಲದಲ್ಲಿ ಅತಿ ಶೀಘ್ರವಾಗಿ ಅನುಕೂಲಗಳನ್ನು ಕಾಣ್ತೀರ. 4ನೇ ಮನೆಯನ್ನು ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. ಆ ಸ್ಥಾನಾಧಿಪತಿ ಗುರು ಭಾಗ್ಯದಲ್ಲಿದ್ದಾನೆ. ವಿದ್ಯಾರ್ಜನೆ ಮಾಡುವಂಥ ಮಕ್ಕಳಿಗೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ, ಸಕ್ಸಸ್ಸನ್ನು ಕಾಣ್ತಾರೆ. ಮೇ 14ರ ನಂತರ ಗುರು ಪರಿವರ್ತನೆ ಆದರೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಸುಖಸ್ಥಾನದ ಮೇಲೆ ಬೀಳುತ್ತೆ. ಅಂದರೆ ತನ್ನ ಸ್ವಕ್ಷೇತ್ರವನ್ನು ಗುರು ನೋಡ್ತಾನೆ. ಇದು ಖಂಡಿತ ಶುಭ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂಥ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ವಾಹನದಿಂದ ಲಾಭಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಪ್ರಾಪರ್ಟಿಯಿಂದ ಅನುಕೂಲಗಳು ಉಂಟಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭ ಆಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಕನ್ಯಾ ರಾಶಿಯವರಿಗೆ ಅತಿಶಯವಾದಂತಹ ಶುಭ ಫಲಗಳನ್ನು ಖಂಡಿತವಾಗಲೂ ಕೊಡುತ್ತೆ. ಪಂಚಮವನ್ನು ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ, ಪಂಚಮಾಧಿಪತಿ ಶನಿ ಕರ್ಮ, ಉದ್ಯೋಗ, ದಶಮ ಕೇಂದ್ರದಲ್ಲಿದ್ದಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭ. ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಅದ್ಭುತ ಫಲಗಳನ್ನು ಕೊಡುತ್ತೆ. ಯಾವುದೇ ಸಮಸ್ಯೆಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. 6ನೇ ಮನೆ ಶತ್ರು, ಋಣ, ರೋಗಸ್ಥಾನ. ಮೇ 18ರ ನಂತರ ರಾಹು 6ನೇ ಮನೆಗೆ ಬರ್ತಾನೆ. ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಂತ ವ್ಯವಹಾರ, ಬಿಸ್ನೆಸ್ ಅದ್ಭುತವಾದ ಲಾಭಗಳನ್ನು ಕೊಡುತ್ತೆ. ಸೊ ಇವೆಲ್ಲ ತುಂಬ ದೀರ್ಘಕಾಲದಲ್ಲಿ ನಡೆಯುತ್ತೆ. ಕನ್ಯಾ ರಾಶಿಯವರಿಗೆ ಈ ಸಮಯಗಳಲ್ಲಿ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಾ, ಫೈನಲಿ ಅದು ದೊಡ್ಡ ಪ್ರಮಾಣದ ಸಕ್ಸಸ್ಸನ್ನು ಕೊಡುತ್ತೆ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಇವೆಲ್ಲ ಅದ್ಭುತವಾದಂತಹ ಸಮಯ. 6ರಲ್ಲಿ ರಾಹು ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಖಂಡಿತ ಪಾರ್ಟ್ನರ್ಶಿಪ್ ವ್ಯವಹಾರ, ಶೇರ್ ಬಿಸ್ನೆಸ್ ಇವೆಲ್ಲವೂ ಕೂಡ ಅನಿರೀಕ್ಷಿತ ಲಾಭಗಳನ್ನು ಖಂಡಿತವಾಗಲೂ ತಂದುಕೊಡುತ್ತೆ. ಸಪ್ತಮ ಮಾಂಗಲ್ಯ ಸ್ಥಾನ. ಸಪ್ತಮಾಧಿಪತಿ ಗುರು ಕರ್ಮ, ಉದ್ಯೋಗಕ್ಕೆ ಬರ್ತಾನೆ. ಸಪ್ತಮದಲ್ಲಿ ಶನಿ ಸಂಚಾರ. ವಿವಾಹದ ಅಂಚಿನಲ್ಲಿರುವವರಿಗೆ ಇದು ಅದ್ಭುತವಾದಂತಹ ಗುರುಬಲ. ಈ ಗುರುಬಲ ಕಳೆಯುವಂಥದ್ದು ಮೇ 14ರ ನಂತರದಲ್ಲಿ. ಆದರೂ ಕೂಡ ಕನ್ಯಾ ರಾಶಿಯವರಿಗೆ ಗುರು ದಶಮ ಕೇಂದ್ರದಲ್ಲಿ ಒಂದು ಗಜಕೇಸರಿ ಯೋಗ ಅಂತ ಹೇಳ್ಬೋದು. ಚಂದ್ರನಿಂದ ಕೇಂದ್ರದಲ್ಲಿ ಗುರು ಬಂದಾಗ ಗಜಕೇಸರಿ ಯೋಗ ಅಂತ ಹೇಳ್ತೇವೆ. ವಿವಾಹಕ್ಕೆ ಯಾವುದೇ ಸಮಸ್ಯೆಗಳಿಲ್ಲ. ಬಟ್ ಶನಿ ಸಪ್ತಮದಲ್ಲಿದ್ದರೆ, ಅಂದರೆ ವಿವಾಹ ಸ್ಥಾನದಲ್ಲಿ ಶನಿ ಇರೋದರಿಂದ ವಿಳಂಬ ಮಾಡಿಸುವ ಪ್ರಯತ್ನಗಳನ್ನು ಮಾಡ್ತಾನೆ. ಅಥವಾ ಗಡಿಬಿಡಿಯಲ್ಲಿ ಯಾವುದಾದ್ರೂ ಸಂಬಂಧಗಳನ್ನು ಮಾಡಿಕೊಳ್ಳುವಂಥದ್ದಿದ್ದರೂ ಕೂಡ ಅದು ಸ್ವಲ್ಪ ತೊಂದರೆಗೆ ಬರುತ್ತೆ ಅಂತ ಮೇ 14ರ ನಂತರದಲ್ಲಿ. ಸೊ ಅದಕ್ಕೆ ಜಾತಕದ ವಿಮರ್ಶೆ ಮಾಡುವಂಥದ್ದು. ಸೊ ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಕನ್ಯಾ ರಾಶಿಯವರು ಡಿಲೇ ಮಾಡದೇ ಇರೋದು ಉತ್ತಮ ಅಂತ ಹೇಳ್ತಾನೆ. ಏಕೆಂದರೆ ಶನಿ ಒಂದು ಸರಿ ಮಾಂಗಲ್ಯ ಸ್ಥಾನವನ್ನು ಎಂಟ್ರಿ ಕೊಟ್ಟರೆ ಅವನು ಆಲ್ಮೋಸ್ಟ್ ಅದನ್ನು 2.5 ವರ್ಷ ವಿಳಂಬ ಮಾಡುವ ಪ್ರಯತ್ನ ಮಾಡ್ತಾನೆ. ಯಾಕೆಂದರೆ ಶನಿಯನ್ನು ಮಂದಚಾರ ಅಂತ ಹೇಳ್ತೇವೆ.
ಅವನು ಯಾವ ಭಾವದಲ್ಲಿರ್ತಾನೋ ಆ ಭಾವದ ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ ಅಂತ. ಸೊ ಎಜುಕೇಷನ್ ಪ್ರಭಾವದಿಂದನೂ ವಿದ್ಯಾರ್ಜನೆ ಮಾಡುವ ಆಸಕ್ತಿಯಿಂದ ವಿವಾಹಗಳನ್ನು ವಿಳಂಬ ಮಾಡಿಕೊಳ್ಳುವಂಥದ್ದು, ಮುಂದೂಡುವಂಥದ್ದು ಅಷ್ಟೇನು ಸೂಕ್ತ ಆಗಿರೋದಿಲ್ಲ. ಏನೇ ಇದ್ದರೂ ಕನ್ಯಾ ರಾಶಿಯವರಿಗೆ ಇನ್ನೂ 1-1.5 ವರ್ಷಗಳ ಕಾಲ ಗುರುಬಲ ಅನ್ನುವಂಥದ್ದು ಇರುತ್ತೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಖಂಡಿತ ಶುಭ. ಇದರಲ್ಲಿ ಯಾವುದೇ ಕ್ವಶನ್ ಮಾರ್ಕ್ಗಳು ಖಂಡಿತ ಇರೋದಿಲ್ಲ ಅಂತ ಹೇಳ್ಬೋದು. ಅಷ್ಟಮ ಮೃತ್ಯುಸ್ಥಾನ, ಆ ಸ್ಥಾನಾಧಿಪತಿ ಕುಜ ಏಕಾದಶ ಲಾಭಸ್ಥಾನದಲ್ಲಿದ್ದಾನೆ. ಸೊ ಈ ಸಮಯದಲ್ಲಿ ಅಂಗನೆಯರಿಗೆ ಅಂಗಾರಕನ ದೋಷ ಅಂತ, ಸ್ತ್ರೀಯರಿಗೆ ಕುಜ ದೋಷ ಅನ್ನುವಂಥದ್ದು ಸ್ವಲ್ಪ ಹಾರ್ಮೋನ್ಗಳನ್ನು ವ್ಯತ್ಯಾಸ ಮಾಡುತ್ತೆ, ಅಥವಾ ತುಂಬ ಬೇಗ ರಿಯಾಕ್ಟ್ ಮಾಡುವಂಥದ್ದು, ಸ್ವಲ್ಪ ವಾಗ್ವಾದಗಳಿಗೆ ಹೋಗುವಂಥದ್ದು, ಇವೆಲ್ಲ ಸ್ವಲ್ಪ ಸಮಸ್ಯೆಗಳನ್ನು ಕೊಡುತ್ತೆ. ಮೃತ್ಯು ಸ್ಥಾನಾಧಿಪತಿ ಕುಜ ಲಾಭಸ್ಥಾನದಲ್ಲಿ ನೀಚನಾಗಿ ಕೂತು ವಾಕ್ಸ್ಥಾನವನ್ನು ನೋಡಿದರೆ ಸ್ವಲ್ಪ ವಾಕ್ಯಗಳೇ ನಿಷ್ಠುರಗಳಾಗುತ್ತೆ, ಕಂಟಕಗಳನ್ನು ಉಂಟು ಮಾಡುತ್ತೆ ಅಂತ. ಜೂನ್ 6 ತನಕ ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಮೇ 14 ನಂತರ ಗುರು ಕರ್ಮಸ್ಥಾನಕ್ಕೆ ಬಂದಾಗ ಅವನ ದೃಷ್ಟಿ ವಾಕ್ಸ್ಥಾನದ ಮೇಲೆ, ಕುಟುಂಬ ಸ್ಥಾನದ ಮೇಲೆ ಬೀಳುತ್ತೆ. ಗುರು ಆರಾಧನೆ ಮಾಡಿದರೆ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಭಾಗ್ಯಸ್ಥಾನಾಧಿಪತಿಯಾಗಿ ಶುಕ್ರ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಪಿತೃವಿನ ಒಂದು ಆಶೀರ್ವಾದ ಖಂಡಿತವಾಗಲೂ ಸಿಗುತ್ತೆ. ಕನ್ಯಾ ರಾಶಿಯವರಿಗೆ ಭಾಗ್ಯೋದಯಗಳು ಉಂಟಾಗುವ ಸಮಯ ಇದು. ಕುಜನ ಒಂದು ಸಂಚಾರ ಬಿಟ್ಟರೆ ಉಳಿದ ಎಲ್ಲ ಗ್ರಹಗಳು ಕನ್ಯಾ ರಾಶಿಯವರಿಗೆ ಶುಭ ಸ್ಥಾನದಲ್ಲೇ ಇದ್ದಾರೆ. ಸ್ವಲ್ಪ ವಾಗ್ವಾದಗಳನ್ನು ಕಡಿಮೆ ಮಾಡಿಕೊಂಡ್ರೆ ಉತ್ತಮ ಆಗುತ್ತೆ. ಇನ್ವೆಸ್ಟ್ಮೆಂಟ್ಗಳು, ಧನ ವ್ಯಯಗಳು ಇದನ್ನೆಲ್ಲ ಮೇ 14 ನಂತರ ತುಂಬ ಅಭಿವೃದ್ಧಿಗಳನ್ನು ಕೊಡುತ್ತೆ. ಯಾಕೆಂದರೆ ಸೂರ್ಯ ಮತ್ತು ಬುಧ ಇಬ್ಬರು ಕೂಡ ಅಷ್ಟಮದಲ್ಲಿದ್ದು ವಾಕ್ಸ್ಥಾನ, ಧನಸ್ಥಾನವನ್ನು ನೋಡ್ತಾರೆ. ಸೊ ಕನ್ಯಾ ರಾಶಿಯವರಿಗೆ ಮೇ 14 ನಂತರ ಬಹಳ ಅದ್ಭುತವಾದಂತಹ ಸಮಯ. ತುಂಬ ದೀರ್ಘಕಾಲ ಈ ಒಂದು ಒಳ್ಳೆಯ ಸಮಯ ಅನ್ನುವಂಥದ್ದು ನಡೀತಾ ಬರುತ್ತೆ. ಪ್ರಯತ್ನ ಮತ್ತು ಇನ್ವೆಸ್ಟ್ಮೆಂಟ್ ಇದೆಲ್ಲದೂ ಕೂಡ ಮಾಡ್ಕೋಬೋದು. ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ. ನಿಮ್ಮ ನಿರೀಕ್ಷೆಗಳು ಯಾವುದೂ ಹುಸಿ ಆಗೋದಿಲ್ಲ. ತುಂಬ ಲಾಂಗ್ ಟರ್ಮ್ ಪ್ಲ್ಯಾನ್ಗಳನ್ನು ಈ ಸಮಯಗಳಲ್ಲಿ ಮಾಡಿಕೊಳ್ಳೋದು ಖಂಡಿತ ಉತ್ತಮ ಆಗುತ್ತೆ. ಭಾಗ್ಯೋದಯಗಳು ಉಂಟಾಗುತ್ತೆ. ಶುಕ್ರ ಕಳೆದ 4-5 ತಿಂಗಳಿಂದ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಧನಾಧಿಪತಿ, ಭಾಗ್ಯಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದರೆ ಧನ ಮತ್ತು ಭಾಗ್ಯೋದಯ ಎರಡೂ ಕೂಡ ಕಾಣೋದಕ್ಕೆ ಸಾಧ್ಯ. ಅದರಲ್ಲೂ ಅದು ಎರಡಕ್ಕೂ ಸಂಬಂಧಪಟ್ಟಿರುವಂಥವನು ಶುಕ್ರ. ಅವನು ಧನಕಾರಕನೂ ಹೌದು, ಭೋಗಕಾರಕನೂ ಹೌದು. ಸೊ ಇವೆಲ್ಲವೂ ಭಾಗ್ಯೋದಯಗಳು ಉಂಟಾಗೋದಕ್ಕೆ ಕನ್ಯಾ ರಾಶಿಯವರಿಗೆ ಶುಭ ಸಮಯ. ದಶಮ ಕರ್ಮ ಉದ್ಯೋಗ ಸ್ಥಾನ, ಕರ್ಮಸ್ಥಾನಕ್ಕೆ ಗುರು ಬರ್ತಾನೆ. ಗುರುತರವಾದ ಕರ್ಮಗಳನ್ನು ಮಾಡಿದರೆ, ಅಂದರೆ ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು ಖಂಡಿತ ಸೂಕ್ತ ಆಗಿರುತ್ತೆ. ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳುಂಟಾಗುತ್ತೆ. ಯಾಕೆಂದರೆ ನಿಮ್ಮ ಸ್ವಾಭಿಮಾನಕ್ಕೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಯಾವಾಗ ಗುರು ಕರ್ಮದಲ್ಲಿ ಕೂತ್ಕೊಳ್ತಾನೆ, ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡುವ ಸಂದರ್ಭಗಳಲ್ಲಿ ಸ್ವಲ್ಪ ಮಾನಸಿಕವಾಗಿ ಹಿನ್ನಡೆ ಅಥವಾ ವ್ಯತ್ಯಾಸಗಳನ್ನು ಗುರು ಉಂಟು ಮಾಡ್ತಾನೆ. ಇದೆಲ್ಲ ಮೇ 14 ನಂತರ ಕನ್ಯಾ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಬರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳು. ಈ ಕಾರಣಗಳಿಂದ ಉದ್ಯೋಗದ ಪರಿವರ್ತನೆಗಳನ್ನು ಮಾಡದೇ ಇರೋದು ಉತ್ತಮ. ಯಾವ ಉದ್ಯೋಗದಲ್ಲಿದ್ದಿರೋ ಕಳೆದ 1-2 ವರ್ಷಗಳಿಂದ ಕನ್ಯಾ ರಾಶಿಯವರು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತಹ ಅನಿವಾರ್ಯತೆ ಇದೆ. ಯಾವುದೇ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಪರಿವರ್ತನೆಗಳನ್ನು ಖಂಡಿತವಾಗ್ಲೂ ಮಾಡಿಕೊಳ್ಳದೇ ಇರೋದು ಉತ್ತಮ. ಏಕಾದಶ ಲಾಭಸ್ಥಾನ, ಕುಜ ಲಾಭದಲ್ಲಿದ್ದಾನೆ. ಸ್ವಲ್ಪ ಲಾಭಾಂಶಗಳಿಗೆ ಹಿನ್ನಡೆ ಆಗುತ್ತೆ. ಧನಾಗಮನಗಳು ಆಗ್ತಾ ಇದ್ದರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲದೇ ಇರುವಂತಹ ಪರಿಸ್ಥಿತಿಗಳಿಗೆ ಸ್ವಲ್ಪ ಕುಜ ಕಾರಣನಾಗ್ತಾನೆ. ಇಂತಹ ಪರಿಸ್ಥಿತಿಗಳು ಜೂನ್ 6 ತನಕ ಇರುತ್ತೆ. ಲಾಭಸ್ಥಾನದಲ್ಲಿ ಕುಜ ನೀಚನಾಗುವಂಥದ್ದು. ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಓದಿದರೆ ಧನಾಗಮನ ಸುಗಮ ಆಗುತ್ತೆ. ಇದು ಖಂಡಿತವಾಗ್ಲೂ. ವ್ಯಯಭಾವನ ಮೋಕ್ಷಸ್ಥಾನ, ವ್ಯಯಾಧಿಪತಿ ಸೂರ್ಯ ಅಷ್ಟಮದಲ್ಲಿದ್ದಾನೆ. ಬುಧಾದಿತ್ಯ ಯೋಗ, ವಿಷ್ಣು ಸಂಭೂತವಾದಂತಹ ಯೋಗ. ಲಕ್ಷ್ಮೀನಾರಾಯಣನ ಆರಾಧನೆ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಕೇಳಿದರೆ ಅಥವಾ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಓದಿದರೆ ಖಂಡಿತ ಶುಭವಾಗುತ್ತೆ. ಕನ್ಯಾ ರಾಶಿಯವರಿಗೆ ಯಾವುದೇ ಹೆಚ್ಚಿನ ನೆಗೆಟಿವ್ಗಳಿಲ್ಲ. ಈ ಮೇ ತಿಂಗಳು ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಸ್ವಲ್ಪ ಆರೋಗ್ಯ
ಮತ್ತು ವಾಕ್ಯಗಳು ಇದರ ಬಗ್ಗೆ ಗಮನ ಕೊಡುವಂಥದ್ದು ಮಾತ್ರ ಅವಶ್ಯಕ. ಬುಧ ಅಷ್ಟಮದಲ್ಲಿದ್ದಾನೆ, ಕುಜ ನೀಚ ಕ್ಷೇತ್ರದಲ್ಲಿದ್ದಾನೆ. ಇದು 2 ಗ್ರಹಗಳು ಬಿಟ್ಟರೆ ಉಳಿದ ಎಲ್ಲ ಗ್ರಹಗಳು ಕೂಡ ಈ ಮಾಸಗಳಲ್ಲಿ ಕನ್ಯಾ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡ್ತಾರೆ. ತುಂಬ ದೀರ್ಘಕಾಲದ ಎಕ್ಸ್ಪೆಕ್ಟೇಷನ್ ಕೇಳೋದಾದರೆ 1-1.5 ವರ್ಷಗಳ ಕಾಲ ಶುಭ ಫಲಗಳನ್ನು ಕೊಡ್ತಾರೆ. ಖಂಡಿತ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಎಲ್ಲ ನವಗ್ರಹಗಳು ಕೂಡ ಕನ್ಯಾ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.